ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಅಂಗಡಿಯಲ್ಲಿ ಸಿಗೋವಂಥ ಟೊಮೊಟೊ ಕೆಚಪ್ ಹೇಗೆ ಮಾಡೋದು ಅಂತ ಮನೆಯಲ್ಲೇ ತೋರಿಸ್ಕೊಡ್ತೀನಿ. ಇದು ಸುಲಭವಾಗಿ ರುಚಿಯಾಗಿ ಯಾವುದೇ ಕೆಮಿಕಲ್ಲು ಕಲ್ಲರು ಬಳಸ್ದಲೇ ಇದನ್ನು 3 ತಿಂಗಳ ತನಕ ಹೇಗೆ ಸ್ಟೋರ್ ಮಾಡೋದು ಅನ್ನೋದನ್ನು ಸುಲಭವಾಗಿ ತೋರಿಸ್ಕೊಡ್ತೀನಿ. ಆಮೇಲೆ ಮಕ್ಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ. ದೊಡ್ಡವರಿಂದ ಮಕ್ಕಳವ್ರಿಗೆ ಎಲ್ಲನೂ ಇಷ್ಟಪಟ್ಟು ತಿನ್ನುವಂಥ ಟೊಮೊಟೊ ಕೆಚಪ್ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ನಾನು 2 kg ಹಣ್ಣಾಗಿರೋಂಥ ಟೊಮೊಟೊನ ತೊಗೋತಾಯಿದ್ದೀನಿ. ಇದು ಬೇಕು ಅಂದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು. ತುಂಬ ಟೈಮು ಹಿಡಿಯುತ್ತೆ, ಸ್ವಲ್ಪ ಕೆಲಸನೂ ಹಿಡಿಯುತ್ತೆ. ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ನಾನು 2 ಏಲಕ್ಕಿ, 2 ಇಂಚು ಚಕ್ಕೆ, ಒಂದು 10 ಲವಂಗ, 2 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕೋತಾಯಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾಯಿದ್ದೀನಿ. ಮಾರ್ಕೆಟ್ ಸ್ಟೈಲಲ್ಲಿ ಬರಬೇಕು ಕೆಚಪ್ ಅಂದರೆ ಇದೆಲ್ಲ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಸಣ್ಣದು ಬೀಟ್ರೂಟ್ ಹಾಕೋತಾಯಿದ್ದೀನಿ. ಇದು ಕಲರ್ ಚೆನ್ನಾಗಿ ಕೊಡುತ್ತೆ, ಯಾಕೆಂದ್ರೆ ನಾವು ಯಾವುದು ಕೆಮಿಕಲ್ ಕಲರ್ ಬಳಸ್ತಾ ಇಲ್ಲ. ಆಮೇಲೆ ಒಂದು 10ರಿಂದ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಒಂದು 50 ml ಅಷ್ಟು ನೀರನ್ನ ಹಾಕಿ, ಯಾಕೆಂದ್ರೆ ಟೊಮೊಟೊಲು ನೀರಿರುತ್ತೆ, ಜಾಸ್ತಿ ನೀರು ಬಳಸೋದು ಬೇಡ. ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊತಾಯಿದ್ದೀನಿ ಕುಕ್ಕರ್ ಇದು ಮಾಡಿಬಿಟ್ಟು. ಸೊ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಾಗಿದೆ. ಇದನ್ನು ಒಂದು ಪಾತ್ರೆ ಜಾಲರಿ ಇಟ್ಕೊಂಡು ಆ ಜಾಲರಿಲಿ ಸೋಸ್ಕೊಳ್ಳೋಣ. ಬೀಜ, ಸಿಪ್ಪೆ ಈ ಥರ ಏನಾರು ಇದ್ದರೆ ಎಲ್ಲ ಆಚೆ ಬಂದುಬಿಡುತ್ತೆ. ಸೊ ಈಗಲೇ ಇಷ್ಟೊಂದು ಕಲರ್ ಬಂದಿದೆ. ಇನ್ನು ಪೂರ್ತಿ ಕೆಚಪ್ ರೆಡಿ ಆಗೋಷ್ಟರೆ ಇನ್ನೂ ಜಾಸ್ತಿ ಕಲರ್ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಇದನ್ನು ಒಂದು ಸತಿ ಮನೇಲೇ ಟ್ರೈ ಮಾಡಿ, ಏಕೆಂದರೆ ಈಚೆ ಕಡೆಯಿಂದ ನಾವು ಅಂಗಡಿಗಳಿಂದ ಎಷ್ಟು ಕೆಮಿಕಲಿಂದ ಮಾಡಿರೋ ಅಂಥ ಕೆಚಪ್ಗಳು ತೊಗೊಂಡ್ಬಂದು ಮಕ್ಳಿಗೆಲ್ಲ ಕೊಡ್ತೀವಿ. ಒಂದು ಸತಿ ನಾವೇ ಮಾಡೋದ್ರಿಂದ ಒಂದು ದುಡ್ಡು ಉಳಿತಾಯ, ಕಮ್ಮಿ ದುಡ್ಡಲ್ಲಿ ಕೆಚಪ್ಪು ಸಿಗುತ್ತೆ. ಆಮೇಲೆ ಆರೋಗ್ಯನೂ ಒಳ್ಳೆಯದು, ಏಕೆಂದರೆ ಕೆಮಿಕಲ್ ಇರೋಲ್ಲ, ಏನೂ ಇರೋಲ್ಲ. ಇದು ಒಂದು ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ನಮ್ಮನೇಲಂತೂ ಯಾವುದೇ ಒಂದು ಸ್ನ್ಯಾಕ್ಸ್ ಮಾಡಿದರೆ, ಬೋಂಡ, ಬಜ್ಜಿ ಈ ಥರ ಏನೇ ಒಂದು ಮಾಡಿದರೂ ಕೆಚಪ್ ಬೇಕೇ ಬೇಕು. ಆಮೇಲೆ ಪಾಸ್ತಾ, ಗೋಬಿ ಈ ಥರ ಎಲ್ಲ ರೆಸಿಪಿಗೆಲ್ಲ ಕೆಚಪ್ ಬೇಕಾಗತ್ತೆ. ಇದನ್ನು ಮುಚ್ಚಿಟ್ಬಿಟ್ಟು ಒಂದು 1/4 ಗಂಟೆ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಆಲ್ಮೋಸ್ಟ್ ತುಂಬ ಗಟ್ಟಿ ಕೂಡ ಆಗಿದೆ. ಇದು ಇನ್ನೂ ಆಗಬೇಕು. ಒಂದು 1/4 ಸ್ಪೂನಷ್ಟು ಕಾಳುಮೆಣಸು, 1 ಸ್ಪೂನು ಶುಂಠಿ ಪೌಡರು, 1 ಸ್ಪೂನು ಖಾರ ಪೌಡರು, 1 ಸ್ಪೂನ್ ಉಪ್ಪು ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಶುಂಠಿ ಪೌಡರ್ ಇಲ್ಲ ಅಂದರೆ ನೀವೇನು ಬೇಯಿಸೋಕ್ಕೆ ಅಂತ ಟೊಮೊಟೊ ಹಣ್ಣು ಇಕ್ತಿರಲ್ಲ ಆ ಟೈಮಲ್ಲೇ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡ್ಬಿಡಿ. ನಾನಿಲ್ಲಿ 400 ಗ್ರಾಮಷ್ಟು ಸಕ್ಕರೆ ಹಾಕೋತಾಯಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ, ಯಾಕೆಂದರೆ ತಳ ಹಿಡಿಬಾರ್ದು ಫ್ರೆಂಡ್ಸ್, ಆಗಾಗ ತಿರುಗಿಸ್ಕೋತಾ ಇರಿ. ನಾನಿಲ್ಲಿ 350 ml ಲೋಟದಲ್ಲಿ 1 ಲೋಟ ವೈಟ್ ವಿನಿಗರ್ನ ಹಾಕೋತಾಯಿದ್ದೀನಿ. ಪ್ರತಿಯೊಂದು ದಿನಸಿ ಸಾಮಾನು ಸಿಗೋವಂಥ ಅಂಗಡಿಗಳಲ್ಲಿ ಸಿಗುತ್ತೆ ವಿನಿಗರು. ಈಗಲೇ ಇಷ್ಟು ಕಲರ್ ಬಂದಿದೆ ಅಂಗಡಿ ಥರ. ಈಗ ನೋಡಿ, ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಾದ್ಮೇಲೆ ಇಷ್ಟು ಗಟ್ಟಿಯಾಗಿ ಬರುತ್ತೆ. ಎಷ್ಟು ಕಲರ್ ಇದೆ ಅಂದರೆ ಅಂಗಡಿಯಲ್ಲಿ ಸಿಗೋದಕ್ಕಿಂತ ಹೆಚ್ಚಿನ ಕಲರ್ ಇದೆ ಇಲ್ಲಿ. ಒಂದು ತಟ್ಟೆ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಜಾರಬಾರ್ದು. ಈ ಥರ ಜಾರಿದರೆ ಇದರಲ್ಲಿ ಇನ್ನೂ ನೀರಿನ ಅಂಶ ಇದೆ ಅಂತ. ಇನ್ನೊಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇನ್ನೊಂದು 10 ನಿಮಿಷ ಬೇಯಿಸ್ಕೊಂಡು ನೋಡಿ, ಇನ್ನೂ ಬೇಯಿಸಿದ ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತಣ್ಣಗಾದ ಮೇಲೆ ಇನ್ನೂ ಕಲರ್ ಬರುತ್ತೆ ಫ್ರೆಂಡ್ಸ್. ಸೊ ಮತ್ತೆ ನಾವು ಚೆಕ್ ಮಾಡ್ತಾಯಿದ್ದೀವಿ.
ಈ ಥರ ನಿಂತ್ಕೋಬೇಕು, ತಟ್ಟೆಯಲ್ಲಿ ಅರಿಬಾರ್ದು. ಈ ಥರ ನಿಂತ್ಕೊಂಡ್ರೆ ಆಗಿದೆ ಅಂತ ಅರ್ಥ. ಇದನ್ನು ನಾನು ನೈಟಲ್ಲಿ ಮಾಡಿದ್ದೆ, ಬೆಳಗ್ಗೆವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೆ. ಬೆಳಗ್ಗೆ ತಣ್ಣಗಾದ್ಮೇಲೆ ಬಾಟಲ್ಗೆ ನಾನು ಇದನ್ನು ಹಾಕ್ಕೊಳ್ತೀನಿ. ಬಾಟಲು ಬಿಸಿನೀರಲ್ಲಿ ತೊಳೆದು ಒಣಗಿಸಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 3ರಿಂದ 4 ತಿಂಗಳ ತನಕ ಆರಾಮಾಗಿ ಬಳಸ್ಕೋಬೋದು. ಸೊ ತುಂಬ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದಿದೆ. ಸೊ ಇದನ್ನು ಯಾವುದೇ ಒಂದು ಭಯ ಇಲ್ದಲೆ ಮಕ್ಳಿಗೂ ತಿನ್ನೋಕ್ಕೆ ಕೊಡ್ಬೋದು. ಹೊರ್ಗಡೆಯಿಂದ ತಂದಾಗ ಅದರಲ್ಲಿ ಎಷ್ಟು ಕೆಮಿಕಲ್ಗಳಿರುತ್ತೆ, ಇದರಲ್ಲಿ ಯಾವ ಕೆಮಿಕಲ್ಲು ಬಳಸ್ದಲೇ ಮಾಡಿರೋಂಥ ಟೊಮೊಟೊ ಕೆಚಪ್ ಇದು. ಸೊ ಹೀಗೆ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಈಸಿಯಾಗಿ ಮಾಡೋವಂಥ ರೆಸಿಪಿಗಳನ್ನ ತೋರಿಸ್ಕೊಡ್ತೀನಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.